ಕದನ ವಿರಾಮ ಗೊಂದಲದಲ್ಲೇ ಭಾರತಕ್ಕೆ ಎಲ್ಪಿಜಿ ಹಡಗು ಬರ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ದಾಟಿ ಮುಂಬೈಗೆ ಬಂದಿದೆ ಎಲ್ಪಿಜಿ ಹೊತ್ತಂತ ಹಡಗು. ಭಾರತದ ಧ್ವಜ ಹೊತ್ತಂತ ಗ್ರೀನ್ ಆಶಾ ಅನ್ನೋ ಹಡಗು ಆಗಮಿಸಿದೆ. 15,400 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಹೊತ್ತು ತಂದಿದೆ ಈ ಗ್ರೀನ್ ಆಶಾ ಹಡಗು. ಮುಂಬೈ ಜೆಎನ್ಪಿಎಗೆ ಆಗಮಿಸಿದೆ ಈ ಗ್ರೀನ್ ಆಶಾ ಹಡಗು. ಕದನ ವಿರಾಮದ ಬೆನ್ನಲ್ಲೇ ಈಗ ಭಾರತದಲ್ಲಿ ಆತಂಕ ಇದ್ದಿದ್ದು ಎಲ್ಪಿಜಿ ಅಭಾವ, ಇನ್ನೊಂದ್ಸತಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ. ಒಟ್ಟಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯುದ್ಧ ಆರಂಭ ಆದಾಗಿನಿಂದ ಎಲ್ಲದರ ಮೇಲೂ ಕೂಡ ಬೀಳ್ತಾ ಇತ್ತು. ಈಗ ಎಲ್ಪಿಜಿ ಮುಂಬೈಗೆ ಬಂದಿದೆ. 15,400 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತಂತ ಹಡಗು. ಕದನ ವಿರಾಮದ ಗೊಂದಲ ಅಂತೂ ಮುಂದುವರೆದಿದೆ. ಸಂಘರ್ಷ ನಿಲ್ತಾ ಇಲ್ಲ, ಅದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತೇನಾಗುತ್ತೆ ನಾಳೆ ಏನಾಗುತ್ತೆ ಅನ್ನೋ ಆತಂಕದ ಮಧ್ಯದಲ್ಲೇ ಈಗ ಮುಂಬೈಗೆ ಬಂದಿದೆ ಗ್ರೀನ್ ಆಶಾ ಅನ್ನೋ ಹಡಗು. ಅದರಲ್ಲಿ 15,400 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತು ತರಲಾಗಿದೆ. ಕದನ ವಿರಾಮ ಅಷ್ಟೇನಾ ಇಸ್ರೇಲಿಂದ ನಿಲ್ಲದ ದಾಳಿ. ಬೋಟ್ಗಳಿಗಿಲ್ಲ ಡೀಸೆಲ್ ಗ್ಯಾಸ್. ಸಮುದ್ರ ಮೀನುಗಾರಿಕೆಗೆ ಇದರಿಂದ ಹೊಡೆತ ಬಿದ್ದಿದೆ. ಬಂದರುಗಳಲ್ಲೇ ಬೋಟ್ ಲಂಗರುಗಳನ್ನು ಹಾಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ಸಂಕಷ್ಟ ಆಗಿದೆ, ಕಂಗಾಲಾಗಿದ್ದಾರೆ. ಡೀಸೆಲ್ ಸಿಗ್ತಾ ಇಲ್ಲ, ಪರಿಣಾಮ ಆಳ ಸಮುದ್ರದ ತನಕ ಹೋಗಿ ಮೀನುಗಾರಿಕೆಯನ್ನ ಮಾಡೋಕೆ ಆಗ್ತಾ ಇಲ್ಲ. ಅದನ್ನ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ ಮೀನುಗಾರರು. ಡೀಸೆಲ್ ಜೊತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ, ಅದ್ರ ಅಭಾವನೂ ಕಾಡ್ತಾ ಇದೆ. ಆಳ ಸಮುದ್ರಕ್ಕೆ ಹೋದ್ರೆ ಸುಮಾರು ಒಂದು 8 ದಿವಸ ಅಂತೂ ಸಮುದ್ರದಲ್ಲೇ ಇರಬೇಕಾಗತ್ತೆ. ಅಡುಗೆ ಮಾಡಿ ಊಟ ಮಾಡೋದಕ್ಕೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಆಳ ಸಮುದ್ರಕ್ಕೆ ಹೋಗೋ ತನಕ ಡೀಸೆಲ್ನ ವ್ಯವಸ್ಥೆಗಳೂ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡದಲ್ಲಿ 60% ಮೀನುಗಾರಿಕೆನೇ ಸ್ಥಗಿತವಾಗಿದೆ. 60% ಬೋಟ್ಗಳು ಬಂದರಿನಲ್ಲೇ ಲಂಗರು ಹಾಕಿವೆ. ಯುದ್ಧದಿಂದ 10 ರಿಂದ 15 ಕೋಟಿಗೆ ವಹಿವಾಟು ಕುಸಿತವಾಗಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಮೀನುಗಾರಿಕೆ ನಂಬಿ ಬದುಕ್ತಾ ಇರೋರು ಸದ್ಯ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಯುದ್ಧಕ್ಕೂ ಮುಂಚೆ 30 ರಿಂದ 35 ಕೋಟಿ ವಹಿವಾಟು ನಡೀತಾ ಇತ್ತಂತೆ. ಅದರಲ್ಲೀಗ 60% ಕುಸಿತ ಆಗಿದೆ ವಹಿವಾಟು. 8 ರಿಂದ 10 ದಿವಸ ನಾವು ಸಮುದ್ರದಲ್ಲೇ ಇರಬೇಕು ಆಳ ಸಮುದ್ರ ಮೀನುಗಾರಿಕೆಗೆ ಅಂತ ಹೋದ್ರೆ. ಈಗ ಡೀಸೆಲ್ ಸಿಗ್ತಾ ಇಲ್ಲ ಬೋಟ್ಗಳಿಗೆ ಹಾಕೋದಕ್ಕೆ. ಮತ್ತೊಂದು ಕಡೆ ಅಡುಗೆ ಅಲ್ಲೇ ನಾವು ಮಾಡ್ಕೋಬೇಕು, 8 ರಿಂದ 10 ದಿವಸ ಅಲ್ಲೇ ಉಳ್ಕೋಬೇಕು ಅಂತಂದ್ರೆ ಅದಕ್ಕೆ ಸಿಲಿಂಡರ್ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಮೀನುಗಾರರು ಹೇಳ್ತಾ ಇದ್ದಾರೆ. ಮೀನುಗಾರಿಕೆ ಕೂಡ ಡೀಸೆಲ್ ಸರಿಯಾದ ಪೂರೈಕೆ ಆಗ್ತಾ ಇಲ್ಲ. ಇವತ್ತು ಭಯದಿಂದಲೂ ಕೂಡ ನಾವು ಇವತ್ತು ಮೀನುಗಾರಿಕೆ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಡೀಸೆಲ್ ಏನಾಗಿದೆ, ಇವತ್ತು ಏನಾದ್ರೂ ಮೀನುಗಾರಿಕೆ ಹೋದಾಗ ಡೀಸೆಲ್ ನಮಗೆ ಪೂರೈಕೆ ಆಗದೇ ಇರೋದ್ರಿಂದ ನಾಳೆ ಸಿಗ್ತದೋ ಇಲ್ಲೋ ಹೇಳ್ಕೊಂಡು ಭಯ. ಇವತ್ತು ಆದ್ದರಿಂದ ಏನಾಗಿದೆ, ಈ ದೇಶದ ಮೀನುಗಾರರ ನಾವು ಕೂಡ ಎಲ್ಲರಂತೆಯೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಒಂದು ತುತ್ತಿನ ಅನ್ನಕ್ಕಾಗಿ ನಾವು ಸಿಲಿಂಡರ್ಗಳನ್ನ ಬೋಟಿಗಳು ಇವತ್ತು ದೇಶದ ಬೋಟುಗಳು ಇವತ್ತು ತೆಗೆದುಕೊಂಡು ಬೋಟಿ ಮೇಲೆ ತೆಗೆದುಕೊಂಡು ಹೋಗುವಂತ ಪದ್ಧತಿ. ಆದ್ರೆ ಇವತ್ತು ಅದು ಪೂರೈಕೆ ಆಗದೇ ಇರೋದ್ರಿಂದ, ಅಡಿಗೆ ಅನಿಲ ಇಲ್ಲದೆ ಇರೋದ್ರಿಂದ ಮೀನುಗಾರಿಕೆ ಹೋಗೋದನ್ನ ಕೂಡ ನಾವು ನಿಲ್ಲಿಸಿದ್ದೇವೆ, ಸ್ಥಗಿತಗೊಳಿಸಿದ್ದೇವೆ. ಬೋಟ್ ಹೊರಗೆ ಹೋದಾಗ ಬೋಟಲ್ಲೇ ಅಡಿಗೆ ಮಾಡ್ಬೇಕು, ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ನಾವು ಸ್ಟಾಕ್ ಮಾಡ್ತಾ ಇದ್ವಿ ಸಿಲಿಂಡರ್ಗಳಿಗೆಲ್ಲ. ಇವಾಗ 1 ಸಿಲಿಂಡರ್ ಸಿಕ್ಕಿದ್ರೆ ದೊಡ್ಡದು, 1 ಸಿಲಿಂಡರ್ ಸಿಕ್ಕಿದ್ರೆ 3 ದಿನನೂ ಬರಲ್ಲ. ಸೊ ಆ ಕಾರಣಕ್ಕೆ ಇರೋ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ರೇಷನ್ ಕೂಡ ನಮ್ಗೆ ಸಿಗದೆ, ಸಿಲಿಂಡರ್ ಸಿಗದೆ ರೇಷನ್ಗೂ ಒಂದು ಊಟ ಮಾಡ್ಲಿಕ್ಕೂ ಒಂದು ದೂರ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಉಪವಾಸ ಇಡ್ಬೇಕು ಅವರು. ಎಷ್ಟು ದಿವಸ ಹೋಗಿರ್ತೀರಿ ನೀವು? ಸುಮಾರು ಒಂದು 3 ದಿನ ಹೋದ್ರೆ 3 ದಿನ ಆಗುತ್ತೆ ಬರೋಕೆ. 1 ಸಿಲಿಂಡರ್ ಅಲ್ಲಿ 3 ದಿನ ಕಳೆಯಕ್ಕಾಗಲ್ಲ. ಯಾಕಂದ್ರೆ 30 ರಿಂದ 40 ಜನ ಲೇಬರ್ಗಳು ಇರ್ತಾರೆ. ಅದಕ್ಕೆ ಆ ಕಾರಣಕ್ಕೆ ಏನಾಗ್ತದೆ, ನಾವೊಂದು ಸರ್ಕಾರ ಒಂದು ವಿನಂತಿ ಮಾಡೋದಷ್ಟೇ, ಆದಷ್ಟು ಮೀನುಗಾರಿಕೆ ಬೋಟ್ಗಳಿಗೆ ಒಂದು ಸಿಲಿಂಡರ್ ವ್ಯವಸ್ಥೆ ಮಾಡುವಂತದ್ದು ಒಂದು ಏನಾದ್ರೂ ಒಂದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್. ದರ್ಶನ್ ನಾಯಕ್, ಆಳ ಸಮುದ್ರ ಮೀನುಗಾರರ ಸಂಕಷ್ಟದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಈಗ ಸರ್ಕಾರ ನೆರವಿಗೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದಾಜು ಯುದ್ಧ ಆರಂಭ ಆದಾಗಿನಿಂದ ಎಷ್ಟು ನಷ್ಟ ಆಗಿದೆಯಂತೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ರೆಸ್ಪಾನ್ಸ್ ಅವ್ರಿಗೆ ಸಿಗ್ತಾ ಇದೆಯಾ ಪರಿಹಾರದ ವಿಷಯವಾಗಿ? ಶರ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮೀನುಗಾರರು ಯುದ್ಧ ಆರಂಭವಾದ ನಂತರ ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಎನ್ನೋದಕ್ಕೆ ಅವರು ಹೇಳ್ತಾ ಇರುವಂತಹ ಒಂದು ಅಳಲೆ ಈಗ ನಮ್ಗೆ ಸಾಕ್ಷಿ ಆಗ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಈಗ ಸಿಲಿಂಡರ್ ಕೊರತೆ ಎಲ್ಲಾ ಕಡೆಗೂ ಇದ್ದಿರುವಂತದ್ದೇ. ಆದ್ರೆ ಈಗ ಮೀನುಗಾರರು ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗ್ತಾರೆ. ಅಲ್ಲಿ 8 ರಿಂದ 10 ದಿನಗಳ ಕಾಲ ಅಲ್ಲೇ ಉಳಿಬೇಕಾಗುತ್ತೆ.
ಅದ್ರ ಜೊತೆಗೆ 30ರಿಂದ 35 ಮೀನುಗಾರರು ಹೋಗ್ತಾರೆ. ಅವರಿಗೆ ಅಡುಗೆ ವ್ಯವಸ್ಥೆಗೆ ಸಿಲಿಂಡರ್ ಅವಶ್ಯಕತೆ ಇದೆ. ಆದ್ರೆ ಈಗ ಸಿಲಿಂಡರ್ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಅದರಿಂದ ಮೀನುಗಾರಿಕೆಗೆ ತೆರಳಲು ಅವರಿಗೆ ಆಗ್ತಾ ಇಲ್ಲ. ಎಲ್ಲಾ ಮೀನುಗಾರಿಕಾ ಬೋಟ್ಗಳು ಇವತ್ತು ಬಂದರಿನಲ್ಲಿ ಲಂಗರು ಹಾಕಿರುವಂತದ್ದು. ಅದ್ರ ಜೊತೆಗೆ ಇನ್ನೊಂದು ಡೀಸೆಲ್ ಕೊರತೆ ಕೂಡ ಎದುರಾಗಿರುವಂತದ್ದು. ಪೂರ್ಣ ಪ್ರಮಾಣದಲ್ಲಿ ಡೀಸೆಲ್ ಇಲ್ಲದೆ ಇಲ್ಲಿನ ಮೀನುಗಾರರು ಸಂಕಷ್ಟವನ್ನ ಎದುರಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗ ಏಪ್ರಿಲ್ ಸಂದರ್ಭ ಇಲ್ಲಿ ಅದ್ರ ಜೊತೆಗೆ ಮೇ 1 ತಿಂಗಳಾಗಿರುತ್ತೆ ಮೀನುಗಾರಿಕೆ ಮಾಡಲು. ಜೂನ್ ನಿಂದ ಮೀನುಗಾರಿಕೆ ಸಂಪೂರ್ಣವಾಗಿ ನಿಷೇಧವಾಗುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಮೀನುಗಾರಿಕೆ ಮಾಡಲು ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟವನ್ನ ಅನುಭವಿಸಿರುವಂತದ್ದು. ಯುದ್ಧಕ್ಕಿಂತ ಮುಂಚೆ ಅಂದ್ರೆ ತಿಂಗಳಿಗೆ 30ರಿಂದ 35 ಕೋಟಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಯುದ್ಧಕ್ಕೂ ಏನು ಆದಾಯ ಆಗ್ತಾ ಇತ್ತು, ಅದ್ರ ಜೊತೆಗೆ ವಹಿವಾಟು ಆಗ್ತಾ ಇತ್ತು. ಆದ್ರೆ ಈಗ ಅದು 10ರಿಂದ 12 ಕೋಟಿಗೆ ಕುಸಿತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು. ಇಲ್ಲಿಂದ ಮೀನುಗಳನ್ನ ಬೇರೆ ಬೇರೆ ರಾಜ್ಯಕ್ಕಾಗಿರ್ಬೋದು, ಅದೇ ರೀತಿ ಬೇರೆ ಜಿಲ್ಲೆಗೆ ಏನು ಪೂರೈಕೆ ಮಾಡಲಾಗ್ತಾ ಇತ್ತು. ಆದ್ರೆ ಕೆಲವೊಂದು ಹೋಟೆಲ್ಗಳಲ್ಲೂ ಸಹಿತ ಉದ್ಯಮ ಕುಸಿದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಮೀನು ಈ ಭಾಗದಿಂದ ಏನು ಪೂರೈಕೆ ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹಿಡಿದಂತ ಮೀನಿಗೂ ಕೂಡ ಒಳ್ಳೆ ದರ ಬರದೆ ಇಲ್ಲಿನ ಮೀನುಗಾರರು ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇವರಿಗೆ ಒಂದು ಪರಿಹಾರವನ್ನ ಕೊಡಬೇಕಾಗಿರುವಂತದ್ದು ಎನ್ನುವಂತ ಬಗ್ಗೆ ಇಲ್ಲಿನ ಮೀನುಗಾರರು ಆಗ್ರಹಿಸ್ತಾ ಇರುವಂತದ್ದು. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ದರ್ಶನ್ ಆಗಿ ಈ ಕ್ಷಣದ ಮಾಹಿತಿ